ಭಾರತೀಯ ಸಮಾಜದಲ್ಲಿ ಸಂಸ್ಕೃತಿಯಲ್ಲಿ ಹೆಂಡತಿ ಎಂದರೆ ಗೃಹಿಣಿ ಎಂಬ ನಂಬಿಕೆ ಶತಮಾನಗಳಿಂದ ಇದೆ. ಹೆಂಡತಿ ಎಂದರೆ ತನ್ನ ಬಗ್ಗೆ ಯೋಚಿಸುವುದಕ್ಕಿಂತ ತನ್ನ ಕುಟುಂಬದ ಬಗ್ಗೆ, ಕುಟುಂಬದ ಒಳ್ಳೆಯದಕ್ಕೋಸ್ಕರ ಯೋಚನೆ ಮಾಡಬೇಕು ಎಂದು ಅಂದುಕೊಳ್ಳುತ್ತಾರೆ. ಪ್ರಮುಖ ಅರ್ಥಶಾಸ್ತ್ರಜ್ಞ, ತತ್ವಜ್ಞಾನಿ ಚಾಣಕ್ಯ ಕೂಡ ಹೆಂಡತಿಯ ಸ್ಥಾನದ ಬಗ್ಗೆ ತನ್ನ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಅವನ ಪ್ರಕಾರ 3 ಗುಣಗಳಿರುವ ಹುಡುಗಿ ಲೈಫ್ಗೆ ಬಂದರೆ ಅವರ ಜೀವನ ಬಹಳ ಸಂತೋಷದಿಂದ ಇರುತ್ತದೆಯಂತೆ. 1. ಚಾಣಕ್ಯನ ಪ್ರಕಾರ ಹೆಣ್ಣಿನ ಪಾತ್ರ ಮತ್ತು ನೈತಿಕತೆ ಬಹಳ ಮುಖ್ಯವಾದದ್ದು. ಹೆಂಡತಿಯ ಸ್ವಭಾವ ಶುದ್ಧವಾಗಿದ್ದರೆ ಮತ್ತು ನೈತಿಕವಾಗಿದ್ದರೆ ಆಕೆ ಕುಟುಂಬಕ್ಕೆ ಬೆನ್ನೆಲುಬಾಗಿರುತ್ತಾಳೆ. ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ತನ್ನ ಗಂಡ ಮತ್ತು ಕುಟುಂಬಕ್ಕೆ ಬೆಂಬಲವಾಗಿರುತ್ತಾಳೆ. ಹೆಂಡತಿಯ ಆದರ್ಶ ಪ್ರವರ್ತನೆ ಆಕೆಯ ಗಂಡ ಮತ್ತು ಕುಟುಂಬದ ಗೌರವವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಒಂದು ಹೆಣ್ಣಿಗೆ ಗುಣ ಇಲ್ಲದಿದ್ದರೆ ಅಥವಾ ಆಕೆಯ ನೈತಿಕ ಮೌಲ್ಯಗಳು ದುರ್ಬಲವಾಗಿದ್ದರೆ ಅದು ಕುಟುಂಬದ ಮೇಲೆ ಪರಿಣಾಮ ಬೀರುತ್ತದೆ. ಅದು ನಂತರ ಸಂಘರ್ಷ ಮತ್ತು ಸಂಬಂಧದಲ್ಲಿ ಬಿರುಕಿಗೆ ಕಾರಣವಾಗುತ್ತದೆ. ಆದ್ದರಿಂದ ಮದುವೆಗೆ ಮೊದಲು ಈ ವಿಷಯದಲ್ಲಿ ಗಮನವಿಡುವುದು ಅವಶ್ಯಕ. 2. ಚಾಣಕ್ಯನ ನೀತಿಶಾಸ್ತ್ರದಲ್ಲಿ ಸಹನೆ ಬಹಳ ಮುಖ್ಯವಾದದ್ದು. ಸಹನೆ ಇರುವ ಹೆಂಡತಿ ಪ್ರತಿಯೊಂದು ಕಷ್ಟವನ್ನು ಧೈರ್ಯವಾಗಿ ಮತ್ತು ಬುದ್ಧಿವಂತಿಕೆಯಿಂದ ಎದುರಿಸಬಲ್ಲಳು ಎಂದು ಚಾಣಕ್ಯ ಹೇಳಿದ್ದಾನೆ. ಜೀವನದಲ್ಲಿ ಏರಿಳಿತಗಳು ಇರುತ್ತವೆ, ಆದರೆ ಸಹನೆಯಿಂದ ಇರುವ ಹೆಂಡತಿ ಕುಟುಂಬವನ್ನು ಒಟ್ಟಿಗೆ ಇಟ್ಟುಕೊಳ್ಳುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತಾಳೆ. ಹೆಣ್ಣಿಗೆ ತಾಳ್ಮೆ ಮತ್ತು ಸಹನೆ ಇಲ್ಲದಿದ್ದರೆ ಸಣ್ಣ ಪುಟ್ಟ ವಿಷಯಗಳಿಗೆ ಕೋಪ ಮಾಡಿಕೊಂಡು ಗಂಡ ಹೆಂಡತಿಯ ನಡುವೆ ಮನಸ್ತಾಪಗಳು ಉಂಟಾಗುತ್ತವೆ. ಅಂತಹ ಸಂಬಂಧದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದು ಕಷ್ಟ. 3. ಚಾಣಕ್ಯನ ನೀತಿ ಪ್ರಕಾರ ಹೆಣ್ಣು ಮನೆ ಮತ್ತು ಕುಟುಂಬವನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಲು ಸಾಧ್ಯವಾಗಬೇಕು. ಕುಟುಂಬದ ಅವಶ್ಯಕತೆಗಳು, ಸಮಸ್ಯೆಗಳನ್ನು ಅರ್ಥಮಾಡಿಕೊಂಡು ಅವುಗಳನ್ನು ಪರಿಹರಿಸುವ ಸಾಮರ್ಥ್ಯ ಆಕೆಗೆ ಇರಬೇಕು. ಮನೆಯನ್ನು ಅಚ್ಚುಕಟ್ಟಾಗಿ ನೋಡಿಕೊಳ್ಳುವ ಹೆಂಡತಿ ಕುಟುಂಬಕ್ಕೆ ಸಂತೋಷ ಮತ್ತು ಶಾಂತಿಯನ್ನು ನೀಡುತ್ತಾಳೆ. ಒಂದು ಹೆಣ್ಣು ಮನೆ ಮತ್ತು ಕುಟುಂಬದ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸಲು ಸಾಧ್ಯವಾಗದಿದ್ದರೆ ಅದು ನಂತರ ಸಂಬಂಧದಲ್ಲಿ ಒತ್ತಡ ಮತ್ತು ಸಂಘರ್ಷಕ್ಕೆ ಕಾರಣವಾಗುತ್ತದೆ. ಕುಟುಂಬ ಸರಿಯಾಗಿ ಇಲ್ಲದಿದ್ದರೆ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗುತ್ತವೆ.